ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಒನ್ಸ್ ಅಗೇನ್ ಐ ಆಮ್ ರವಿಕುಮಾರ್. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ನಾವು ಡಿಪ್ಲೊಮಾದಲ್ಲಿರುವಂತಹ C25 ಸಿಲೆಬಸ್ನ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು, ದ ಚಾಪ್ಟರ್ ನಂಬರ್ 5 ಅಂದರೆ ಫಸ್ಟ್ ಸೆಮಿಸ್ಟರ್ ಇರುವಂಥದ್ದು, ಇದರ ಕ್ವಶನ್ ಸಾಲ್ವ್ ಮಾಡ್ತಾ ಇದ್ರಿ. ನೀವು ಇನ್ನೂ ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಸಬ್ಸ್ಕ್ರೈಬ್ ಮಾಡಿ, ನಿಮಗೆ ಫ್ಯೂಚರ್ಗೆ ಬರುವಂತಹ ಇಂಪಾರ್ಟೆಂಟ್ ಏನು ಅಪ್ಡೇಟ್ಸ್ ಇರುತ್ತೆ ಅದನ್ನು ತಿಳ್ಕೊಳ್ಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದಾಗೆ ನಾವೀಗ ಲಾಸ್ಟ್ ಕ್ಲಾಸಲ್ಲಿ ಟೈಪ್ 4 ಪ್ರಾಬ್ಲಮ್ಸ್ನ ಮಾಡಿದ್ದೆ, ನಾನು ಟೈಪ್ 5. ಸೊ ನಾನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಟೈಪ್ 1 ಅಂದರೆ ಯಾವ ಪ್ರಾಬ್ಲಮು? ಸೊ ಟೈಪ್ 1 ಅಂದರೆ ನಾನು ನಿಮ್ಗೆ ಹೇಳಿದ್ದೆ ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಅಂತ ಹೇಳಿದ್ದೆ. ಅದೇ ರೀತಿಯಾಗಿ ಟೈಪ್ 2 ಅಂದರೆ ಯಾವುದು? ದಟ್ ಈಸ್ ಬೈ ಫ್ಯಾಕ್ಟರೈಸೇಷನ್ ಅಂತ ಹೇಳಿದ್ದೆ. ಅದೇ ರೀತಿಯಾಗಿ ಟೈಪ್ 3 ಅಂದರೆ ಏನು? ದಟ್ ಈಸ್ ಬೈ ರ್ಯಾಷನಲೈಸ್ ಅಂತ ಹೇಳಿದ್ದೆ. ಸೊ ಆರ್ ಸ್ಟ್ಯಾಂಡ್ಸ್ ಫಾರ್ ರವಿ, ಆರ್ ನಂದಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಅದೇ ರೀತಿಯಾಗಿ ಟೈಪ್ ನಂಬರ್ 4 ಹೇಳಿದ್ದೆ. ಟೈಪ್ ನಂಬರ್ 4 ಲಿಮಿಟ್ಸ್ ಅಟ್ ಇನ್ಫಿನಿಟಿ ಅಂತ, ತುಂಬ ಸುಲಭದ್ದು. ಇದರಲ್ಲಂತೂ ಯಾವುದೇ ಕಾರಣಕ್ಕೂ ಮಾರ್ಕ್ಸನ್ನು ಕಳ್ಕೊಳ್ಳೋ ಅಂಥ ಪ್ರಯತ್ನ ಮಾತ್ರ ಮಾಡೋಕ್ಕೆ ಹೋಗಬೇಡಿ. ತುಂಬ ಸುಲಭ ಇರುತ್ತೆ, ವೆರಿ ಈಸಿ ಇರುತ್ತೆ. ಈ ಟ್ರಿಕ್ನ ಯೂಸ್ ಮಾಡಿ, ಓಕೆನಾ? ಇನ್ನು ನಾವು ಈಗ ವಿ ಆರ್ ಮೂವಿಂಗ್ ಅನ್ ಟು ದ ಟೈಪ್ ನಂಬರ್ 5. ಟೈಪ್ ನಂಬರ್ 5 ಹೇಳೋದಕ್ಕಿಂತ ಮುಂಚೆ ನಿಮಗೆ ಫಾರ್ಮುಲಾಗಳ ಬಗ್ಗೆ ಹೇಳಬೇಕು. ಸೊ ಟೈಪ್ ನಂಬರ್ 5 ಹೇಳೋದಕ್ಕಿಂತ ನೋಡಿ, ನಾನು ಫಾರ್ಮುಲಾ ಶೀಟ್ ಕೂಡ ನಿಮಗೆ ಕೊಟ್ಟಿದ್ದೀನಿ. ಸೊ ಯಾವ್ಯಾವ ಫಾರ್ಮುಲಾ ಇರ್ತವೆ ಅಂತ ನಾವೀಗ ನೋಡ್ತಾ ಇರುವಂಥದ್ದು ಒನ್ ಆಫ್ ದ ಇಂಪಾರ್ಟೆಂಟ್ ಫಾರ್ಮುಲಾ ನಮಗೆ ಈಗ ಬೇಕಾಗಿರುವಂಥದ್ದು. ಸೊ ಇಲ್ಲಿ ನೋಡ್ತಾ ಇದ್ದೀರಾ, in this one limit x tends to a x power n minus a power n by x minus a is equal to n into a power n minus 1 ಅಂತ ಇದು ಒಂದು ಫಾರ್ಮುಲಾ. ಅದೇ ರೀತಿಯಾಗಿ ಲಿಮಿಟ್ θ tends to 0 sin θ by θ is equal to 1, ಲಿಮಿಟ್ θ tends to 0 tan θ by θ is equal to 1, e power x minus 1 by x is equal to 1 ಅಂತ. ಸೊ ಈ ಫಾರ್ಮುಲಾಗಳನ್ನ ಯೂಸ್ ಮಾಡ್ತೀರಿ. ಇದರಲ್ಲಿ ಮೇಯ್ನ್ ಆಗಿ ನಿಮಗೆ ಯೂಸ್ ಮಾಡೋಂಥದ್ದು ಈ ಸ್ಟಾರ್ಟಿಂಗ್ 3 ಫಾರ್ಮುಲಾನ. ಈ 3 ಫಾರ್ಮುಲಾ ತಿಳ್ಕೊಳ್ಳೋದು ಮುಂಚೆ ನೀವೇನಪ್ಪ ಅಂದರೆ ಸ್ವಲ್ಪ ನಾಲೆಜ್ ಇರಬೇಕು ಈ ಫಾರ್ಮುಲಾ ಹೆಂಗೆ ಯೂಸ್ ಮಾಡ್ತೀರಿ ಅಂತ. ನಾವು ಅಬ್ಸರ್ವ್ ಇಯರ್. ಸೊ ಲಿಮಿಟ್ ಆಫ್ ದಿ ವ್ಯಾಲ್ಯೂ ಎಕ್ಸ್ ಟೆನ್ಸ್ ಟು ಎ ಅಂತ ಇದ್ದಾಗ ನ್ಯೂಮರೇಟ್ರಲ್ಲಿ ಎಕ್ಸ್ ಪವರ್ ಎನ್ ಇರುತ್ತೆ, ಮೈನಸ್ ಎ ಪವರ್ ಎನ್ ಇರುತ್ತೆ, ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ ಅಂತ ಇರುತ್ತೆ. ಸೊ ದಿಸ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ವಾಟ್? ಎನ್ ಇಂಟು ಎ ಪವರ್ ಎನ್ ಮೈನಸ್ 1. ಇದು ನಮಗಿರುವಂತಹ ಫಾರ್ಮುಲಾ ಏನು ಹೇಳುತ್ತೆ ನೋಡಿ. ಸಿಂಪಲ್ ಲಾಜಿಕ್ ತಿಳ್ಕೊಳ್ಳಿ. ಇಲ್ಲಿ ಎನ್ ಇತ್ತು ಅಂತಂದರೆ ಇಲ್ಲಿಯೂ ಕೂಡ ಎನ್ ಇರಬೇಕು. ಇದು ಕಾನ್ಸೆಪ್ಟ್, ಓಕೆನಾ? ಇಲ್ಲಿ ಎಕ್ಸ್ ಮತ್ತು ಎ ಟರ್ಮ್ ಇದ್ದರೆ ಇಲ್ಲೂ ಎಕ್ಸ್ ಮತ್ತು ಎ ಟರ್ಮ್ ಇರಬೇಕು ಅಂತ ಅರ್ಥ. ಸೊ ಈ ಥರ ಇದ್ದಾಗ ಮತ್ತು ಈ ಎಕ್ಸು ಮತ್ತು ಎ ಇಲ್ಲಿದ್ದರೆ ಅವುಗಳ ಡಿಫ್ರೆನ್ಸ್ ಇಲ್ಲಿರಬೇಕು ಅಂತ ಅರ್ಥ. ಸೊ ಇದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇವುಗಳ ಡಿಫ್ರೆನ್ಸ್ ಇಲ್ಲಿದ್ದರೆ ಅವಾಗ ನಮ್ಗೆ ಉತ್ತರ ಏನಾಗುತ್ತೆ? ಫಸ್ಟು ನಾವು ಈ ತಲೆ ಮೇಲಿರುವಂಥ ಪವರ್ ಏನಿದೆ ಆ ಪವರ್ ಬರೀಬೇಕು, ಎನ್ ಅಂತ. ಇಲ್ಲಿರುವಂತಹ ಏನ ಬರ್ಕೊಬೇಕು. ಇಲ್ಲಿ ಎನ್ ವ್ಯಾಲ್ಯೂ ಇರುತ್ತಲ್ಲ ಇದಕ್ಕಿಂತ ಒಂದು ಕಡಿಮೆ, ಎನ್ ಮೈನಸ್ 1 ಅಂತ. ಇದು ಫಾರ್ಮುಲಾ. ಅಂದರೆ ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಸಿಂಪಲ್ ಎಕ್ಸಾಂಪಲ್ ಇಲ್ಲೇ ಕೊಡ್ತೀನಿ ನೋಡಿ. ಲಿಮಿಟ್ ಸೊ ಎಕ್ಸ್ ಟೆನ್ಸ್ ಟು 2 ಅಂತ ಇದೆ. ನಿಮ್ಮ ಕ್ವಶನಲ್ಲಿ ಎಕ್ಸ್ ಕ್ಯೂಬ್ ಮೈನಸ್ 8 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 2 ಅಂತ ಇದೆ. ಒನ್ ಆಫ್ ದಿ ಎಕ್ಸಾಂಪಲ್. ತುಂಬ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋಂಥದ್ದು, ಓಕೆನಾ? ಸೊ ಯಾವ ಥರ ಸರ್ ನೋಡಿ, ನಾನು ಹೇಳಿದೆ ಏನಪ್ಪ, ಇಲ್ಲಿ ಪವರ್ 3 ಇದ್ದರೆ ಇಲ್ಲೂ ಪವರ್ 3 ಇರಬೇಕಾಯ್ತು. ನಂಗೆ ಪವರ್ 3 ತೋರಿಸ್ತಾ ಇಲ್ಲ. ಇಲ್ಲೇನಿದೆ? ಎಕ್ಸ್ ಮೈನಸ್ 2 ಇದ್ದರೆ ಇಲ್ಲಿ ಎಕ್ಸ್ ಮೈನಸ್ 2 ಎರಡು ಡಿಫ್ರೆನ್ಸ್ ಇದೆ. ಓಕೆ, ನಾನೇನು ಹೇಳಿದೆ? ಇಲ್ಲಿ 2 ಇದ್ದರೆ ಇಲ್ಲಿ 2 ಇರಬೇಕು ಅಂತಂದೆ. ಸೊ ಇಲ್ಲಿ 2 ಬರಬೇಕಾ ನಾನೇನು ಮಾಡಬೇಕು? ಐ ಕ್ಯಾನ್ ರೈಟ್ ದಿಸ್ ಒನ್ ಆ್ಯಸ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 2, ನ್ಯೂಮರೇಟ್ರಲ್ಲಿ ಎಕ್ಸ್ ಕ್ಯೂಬು ಮೈನಸ್ ಇದನ್ನೇ ಅಂತ ಬರೀಬೋದು, 2 ಕ್ಯೂಬ್ ಅಂತ ಬರೀಬೋದು, ಡಿವೈಡೆಡ್ ಬೈ ಏನಾಯಿತು? ಎಕ್ಸ್ ಮೈನಸ್ 2 ಅಂತ ಇದ್ದರೆ ನಾವು ಈ ಟರ್ಮನ್ನು ನಾವು ಎಕ್ಸ್ಪ್ರೆಸ್ ಮಾಡ್ಕೊಬೇಕು ಆ ಥರ ಅಂತ ಅರ್ಥ, ಓಕೆನಾ? ಈಗ ಈ ಥರ ಎಕ್ಸ್ಪ್ರೆಸ್ ಮಾಡ್ಕೊಂಡಿದ್ದಾಯಿತು. ಹಾಗಾದ್ರೆ ಏನು ಮಾಡೋಣ? ಎಕ್ಸ್ ಕ್ಯೂಬ್ ಮೈನಸ್ 2 ಕ್ಯೂಬ್ ಆಯಿತು. ತಲೆ ಮೇಲೆ ಏನಿದೆ? ಇಲ್ಲಿ 3 ಇದೆ, ಇಲ್ಲೂ ಕೂಡ 3 ಇದೆ. ಓಕೆ, ಇಲ್ಲಿ ಎಕ್ಸ್ ಇದೆ, ಇಲ್ಲಿ 2 ಇದೆ, ಇಲ್ಲಿ ಎಕ್ಸ್ ಇದೆ, ಇಲ್ಲಿ 2 ಇದೆ. ಹಾಗಾದರೆ ಉತ್ತರ ಏನು? ತಲೆ ಮೇಲಿರುವಂಥದ್ದನ್ನು ಫಸ್ಟ್ ಬರೀಬೇಕು, 3 ಅಂತೇಳಿ. ಪಕ್ಕದಲ್ಲೇನಿದೆ? ಎ ವ್ಯಾಲ್ಯೂ ಎಷ್ಟಿದೆ? 2 ಇದೆ. 2 ತಲೆ ಮೇಲೆ ಏನು ಬರೀಬೇಕು? ಇದಕ್ಕಿಂತ ಒಂದು ಕಡಿಮೆ. ಇಲ್ಲಿ 3 ಇದ್ದರೆ ಇಲ್ಲಿ ಎಷ್ಟು ಬರೀಬೇಕು? 2 ಬರೀಬೇಕು. ಸೊ ದಿಸ್ ಈಸ್ ವಾಟ್ ದ ಫಾರ್ಮುಲಾ ಮೀನಿಂಗ್. 2 ಸ್ಕ್ವೇರ್ ಎಷ್ಟು? 4, 4 3 ಎಷ್ಟಾಯಿತು? 12. ಇದನ್ನು ನೀವೇನು ಮಾಡ್ತೀರಾ? ಸಾಲ್ವ್ ಮಾಡಬೇಕಾದ್ರೆ ಬರ್ಕೊಳ್ಳಿ, ತೊಂದರೆ ಇಲ್ಲ, ಓಕೆನಾ? ಸೊ ಈ ರೀತಿ ನಾವೇನು ಮಾಡ್ತೀರಿ? ಸೊಲ್ಯೂಷನ್ನ ಕಂಡುಹಿಡಿತೀವಿ. ಸೊ ಇದು ಫಸ್ಟ್ ಫಾರ್ಮುಲಾ ನಿಮಗೆ ಚೆನ್ನಾಗಿ ಅರ್ಥ ಆಗಬೇಕು. ಈ ಫಾರ್ಮುಲಾನ ನಾನು ಹೇಳಿದಂತಹ ಮೆಥಡ್ ಏನಿದೆ ಆ ಫಾರ್ಮುಲಾನ ನೀವು ಚೆನ್ನಾಗಿ ತಿಳ್ಕೊಳ್ಳಿ. ಆ ಫಾರ್ಮುಲಾ ತಿಳ್ಕೊಂಡ್ರೆ ಮಾತ್ರ ನಿಮಗೆ ಪ್ರಾಬ್ಲಮ್ ಮಾಡೋಕ್ಕೆ, ಸಾಲ್ವ್ ಮಾಡೋಕ್ಕೆ ಈಸಿ ಆಗುತ್ತೆ, ಓಕೆನಾ? ಸೊ ನಾವು ಲೆಟ್ ಅಸ್ ಮೂವ್ ಆನ್ ಟು ದ ಮಾಡಲ್ ಪೇಪರ್ಸಲ್ಲಿ ಕೊಟ್ಟಿರುವಂಥ ಕ್ವಶನ್ ಸಾಲ್ವ್ ಮಾಡೋಣ. ಇಲ್ಲಿ ಫಸ್ಟ್ ಒನ್ ಏನು ನೋಡ್ತಾ ಇದ್ದೀರಾ? ಏನಪ್ಪ ಫಸ್ಟ್ ಒನ್ ಏನು ಹೇಳ್ತಾ ಇದೆ ಅಂತಂದರೆ, ಇಲ್ಲಿ ನಾವು ಅಂದ್ಕೊಂಡಂಗೆ ದೇ ಹ್ಯಾವ್ ಗಿವನ್ ದಟ್. ಸೊ ಲೆಟ್ ಮಿ ಚೂಸ್ ದ ಕಲರ್. ಓಕೆ, ಸೊ ನಾನೇನು ಹೇಳಿದೆ? ಈ ಥರ ಎಕ್ಸಾಂಪಲ್ ಕೊಟ್ಟೆ, ಅದೇ ಥರನೇ ಇದೆ. ಸೊ ಫಸ್ಟ್ ಏನು ಮಾಡೋಣ? ಗಿವನ್ ಲಿಮಿಟ್ ಬರ್ಕೊಳ್ಳೋಣ. ಲಿಮಿಟ್ ಎಕ್ಸ್ ಟೆನ್ಸ್ ಟು 2, ಡಿನಾಮಿನೇಟರ್ ನೋಡ್ತೀರಾ ಏನಿದೆ? ಎಕ್ಸ್ ಮೈನಸ್ 2 ಇದೆ. ಇಲ್ಲಿ ಪವರ್ ಎಷ್ಟಿದೆ? ಎಕ್ಸ್ ಪವರ್ 4 ಇದೆ. ಮೈನಸ್ ಎಷ್ಟಿದೆ? 16 ಇದೆ.
ನಾನು ಹೇಳಿದೆ ನೋಡ್ರಪ್ಪ, ಸ್ವಲ್ಪ ತಲೆ ಕೆಡಿಸ್ಕೊಂಡ್ರೆ ನೀವು ಫಾರ್ಮುಲಾ ಬರೆದ್ರೆ ಎಕ್ಸ್ ಟೆನ್ಸ್ ಟು ಎ ಇರುತ್ತೆ, ಎಕ್ಸ್ ಪವರ್ ಎನ್ ಇದ್ದರೆ ಇಲ್ಲಿ ಎ ಪವರ್ ಎನ್ ಥರನೇ ಡಿಮ್ಯಾಂಡ್ ಮಾಡ್ತಿದ್ದು ಅಂತ ಹೇಳಿದೆ. ಡಿನಾಮಿಟ್ರಲ್ಲಿ ಎಕ್ಸ್ ಮೈನಸ್ ಎ ಇದೆ, ಸೊ ಇದು ಎಕ್ಸು ಸ್ವಲ್ಪ ಬರೀಬೇಕಾದ್ರೆ ಎಡವಟ್ಟಾಗುತ್ತೆ, ಸಾರಿ ಫಾರ್ ದಟ್. ಈಸ್ ಈಕ್ವಲ್ ಟು ಏನು, ಎನ್ ಇಂಟು ಎ ಪವರ್ ಎನ್ ಮೈನಸ್ 1. ಹಾಗಾದರೆ ಇದನ್ನೆಲ್ಲ ನೋಡಿದಾಗ ಕೊಟ್ಟಿರೋ ಲಿಮಿಟ್ನ ನಾನು ಹೆಂಗೆ ಬರ್ಕೊಬೋದು, ಲಿಮಿಟ್ ಎಕ್ಸ್ ಟೆನ್ಸ್ ಟು 2 ಬರ್ಕೊಂಡೆ, ಎಕ್ಸ್ ಪವರ್ 4 ಇದೆ. ಫಸ್ಟ್ ಕಗಡೆ ಬರ್ಕೊಂಬಿಡಿ, ಕಗಡೆ ಎಷ್ಟಿದೆ, ಎಕ್ಸ್ ಮೈನಸ್ 2 ಇದೆ, ಇಲ್ಲಿ ಎಷ್ಟಿದೆ 2 ಇದೆ, ಆಗ ಇಲ್ಲಿ ಎಷ್ಟಿರಬೇಕು 2 ಇರಬೇಕು, ಇಲ್ಲೆಷ್ಟಿದೆ ಪವರು 4 ಇದೆ, ಆಗ ಇಲ್ಲೆಷ್ಟು ಬರೀಬೇಕು ಪವರ್ 4. ಮ್ಯಾಚ್ ಆಗುತ್ತಾ ನೋಡಿ, ಏನೋ ಬರ್ಬಿಟ್ರಿ ಸರ್ ನಮ್ಗೆ ಅರ್ಥ ಆಗ್ತಾಯಿಲ್ಲ. ಎಕ್ಸ್ ಮೈನಸ್ 2 ಇದ್ದರೆ ಇಲ್ಲಿ ಕೂಡ 2 ಡಿಮ್ಯಾಂಡ್ ಮಾಡುತ್ತಾ, 16 ತಾನೆ, 16 ನಾವು ಹೆಂಗೆ ಬರೀಬೋದು, 16 ಬೇಕಾದ್ರೆ 2 ಇಂದ ಡಿವೈಡ್ ಮಾಡಿ ನೋಡಿ, 2 4 ಎಷ್ಟು 2 8s ಕರೆಕ್ಟಾ, ಎಗೇನ್ 2 4s ಕರೆಕ್ಟಾ, ಎಗೇನ್ 2 2s ಕರೆಕ್ಟಾ. ಸೊ ಹಾಗಾದ್ರೆ ಎಷ್ಟು 2ಗಳಿದ್ದಾವೆ, 4 2s ಇದೆ, ಅದಕ್ಕೆ 2 ಪವರ್ 4. ಸೊ ಬರ್ಕೊಂಡ್ರಾ. ಈಗ ಅದರ ಸೊಲ್ಯೂಷನ್ ಏನಪ್ಪ, ವೆರಿ ಸಿಂಪಲ್, ಎನ್ ಇಂಟು ಎ ಪವರ್ ಎನ್ ಮೈನಸ್ 1. ಹಾಗಾದರೆ ಎನ್ ವ್ಯಾಲ್ಯೂ ಎಷ್ಟಿದೆ, ಇಲ್ಲಿ 4 ಇದೆ, ಇಂಟು 2 ಪವರ್ ಎಷ್ಟು ಬರೀಬೇಕು, 4 ಮೈನಸ್ 1 ಬರೀಬೇಕು. ನಾನು ಡೈರೆಕ್ಟಾಗಿ 3 ಅಂತ ಬರ್ತೀನಿ. ಸೊ 2 ಕ್ಯೂಬ್ ಅಂದರೆ ಎಷ್ಟು, 8, 8 4 ಎಷ್ಟು, 32. ಸೊ ದಿಸ್ ಈಸ್ ಅವರ್ ರಿಕ್ವೈರ್ಡ್ ಆನ್ಸರ್. ದೇರ್ ಫೋರ್ given limit is equal to what, 32. So this is our required solution. ಓಕೆನಾ. ಸೊ ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಪ್ರಾಬ್ಲಮ್. ಇದು ಕೂಡ ಇದೇ ಟೈಪ್ ಪ್ರಾಬ್ಲಮೇನೆ. ಸೊ ಏನು ರಿಸ್ಕ್ ತೊಗೊಂಡ್ರೆ ಈಸಿಯಾಗಿ ಮಾಡೋಣ. ಸೊ ಲೆಟ್ ಅಸ್ ರೈಟ್ ದಟ್, ಡೈರೆಕ್ಟ್ ಸೊಲ್ಯೂಷನ್ ಅಂತ ಬರಿತಾ ಇದ್ದೀನಿ. ಸೊಲ್ಯೂಷನ್ ಬರೆದ ತಕ್ಷಣ ಏನು ಮಾಡಬೇಕು, ಯಾವುದೇ ಪ್ರಾಬ್ಲಮ್ ಆಗಲಿ ಗಿವನ್ ಲಿಮಿಟ್ನ ಬರ್ಕೊಬೇಕು. ಲಿಮಿಟ್ ಆಫ್ ದಿ ವ್ಯಾಲ್ಯೂ ಎಕ್ಸ್ ಟೆನ್ಸ್ ಟು -2, ಇಲ್ಲಿ ಎಕ್ಸ್ ಕ್ಯೂಬ್ ಇದೆ, ಪ್ಲಸ್ 8 ಇದೆ, ಆಮೇಲೆ ಬರ್ತೀನಿ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂತ, ಎಕ್ಸ್ ಪ್ಲಸ್ 2. ಸೊ ಇದು ನೋಡಿದ ತಕ್ಷಣ ನನಗೆ ಅನಿಸ್ತಾ ಇದೆ ಫಾರ್ಮುಲಾ ಅಂತ. ಫಸ್ಟ್ ಫಾರ್ಮುಲಾ ಬರಿತೀನಿ, ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಎಕ್ಸ್ ಪವರ್ ಎನ್ ಮೈನಸ್ ಎ ಪವರ್ ಎನ್ ಡಿವೈಡೆಡ್ ಬೈ ವಾಟ್, ಎಕ್ಸ್ ಮೈನಸ್ ಎ ಈಸ್ ಈಕ್ವಲ್ ಟು ವಾಟ್, ಎನ್ ಇಂಟು ಎ ಪವರ್ ಎನ್ ಮೈನಸ್ 1. ಹಾಗಾದ್ರೆ ಏನು ಮಾಡೋಣ, ವಿ ಕ್ಯಾನ್ ರೈಟ್ ದ ಸೊಲ್ಯೂಷನ್. ಲಿಮಿಟ್ ಎಕ್ಸ್ ಟೆನ್ಸ್ ಟು -2. ಸೊ ಡಿನಾಮಿನೇಟರ್ ನಾನು ಅವಾಗಲೇ ಹೇಳಿದೆ ನೋಡಿ, ಇಲ್ಲಿ -2 ಇದೆ, ಇಲ್ಲಿ ಮೈನಸ್ ಆಫ್ -2 ಅಂತ ಬರೀಬೋದಾ. ಹೆಂಗೆ ಸರ್, ಎಕ್ಸ್ ಪ್ಲಸ್ 2 ನೋಡಿ, ಮೈನಸ್ ಇಂಟು ಮೈನಸ್ ಪ್ಲಸ್ ತಾನೆ. ನಾನೇನು ಹೇಳಿದೆ, ಇವುಗಳು ಏನಿರ್ತಾವೋ ಇದ್ರ ಸೆಂಟ್ರಲ್ ಮೈನಸ್ ಇರಬೇಕು ಇಲ್ಲಿ. ಮತ್ತು ಎಕ್ಸ್ ಕ್ಯೂಬ್ ಇದೆಯಾ, ಎಕ್ಸ್ ಕ್ಯೂಬ್ ಇದೆ, ಇಲ್ಲಿ ಪ್ಲಸ್ ಇರಬಾರ್ದು, ನಂಗೆ ಫಾರ್ಮುಲಾ ಮೈನಸ್ ಇರಬೇಕಾ, ಮೈನಸ್ ಬರ್ಕೋತೀನಿ. ಇಲ್ಲೇನಿರಬೇಕು, -2 ಇದೆ, ಇಲ್ಲೂ ಕೂಡ -2 ಇರಬೇಕಾ, ಇಲ್ಲಿ ಪವರ್ ಇಲ್ಲಿ ಕೂಡ 3 ಇರಬೇಕಾ. ನೋಡಿ ಮ್ಯಾಚ್ ಆಗುತ್ತಾ ಕೊಟ್ಟಿರೋ ಪ್ರಾಬ್ಲಮ್ಗೆ, ಪಕ್ಕ. -2 ಪವರ್ ಎಷ್ಟು, ದಟ್ ಈಸ್ -8, ಮೈನಸ್ ಇಂಟು ಮೈನಸ್ ಏನಾಯಿತು, +8 ಬಂತು, ಮೈನಸ್ ಇಂಟು ಮೈನಸ್ ಸೇಮ್ ಪ್ರಾಬ್ಲಮ್ ತಾನೆ. ಹಾಗಾದರೆ ಸೊಲ್ಯೂಷನ್ ಏನು, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎನ್, ಎನ್ ವ್ಯಾಲ್ಯೂ ಎಷ್ಟು, 3. ಹಾಗಾದರೆ -2 ಪವರ್ 3ನಲ್ಲಿ ಒಂದು ಕಡಿಮೆ ಮಾಡಿದ್ರೆ 2. ಸೊ ಹಾಗಾದ್ರೆ ಎಷ್ಟಾಯಿತು, -2 ಸ್ಕ್ವೇರ್ ಎಷ್ಟು, 4, 4 3s ಎಷ್ಟಾಯಿತು, 4 3s 12. ಸೊ ದಿಸ್ ಈಸ್ ಅವರ್ ಲಿಮಿಟ್. ಸೊ ಬಂದಿರುವಂತಹ ಸೊಲ್ಯೂಷನ್. ಓಕೆನಾ. ಸೊ ವೆರಿ ಸಿಂಪಲ್ಲು. ಏನಪ್ಪ ಅಂತಂದರೆ ಸ್ವಲ್ಪ ನೀವು ನಾನು ಹೇಳ್ಬೇಕಾದ್ರೆ ಮಾಡಬೇಕಾದ್ರೆ ಈಸಿನೇ ಅನಿಸುತ್ತೆ, ಇನ್ನೊಂದು ಸತಿ ಬರೆದ್ಬಿಟ್ಟು ನೋಡಿ, ಈ ಥರ ಪ್ರಾಬ್ಲಮ್ಮು ತುಂಬ ಈಸಿಯಾಗಿ ನಿಮ್ಗೆ ಅರ್ಥ ಆಗುತ್ತೆ. ಸೊ ಇದು ನೆಕ್ಸ್ಟ್ ಫಾರ್ಮುಲಾದಲ್ಲಿರುವಂಥದ್ದು, ಅದನ್ನು ನೆಕ್ಸ್ಟ್ ಮಾಡಿಸ್ತೀನಿ. ಈಗ ಫಸ್ಟ್ ಇದ್ರ ಮೇಲಿರುವಂಥದ್ದನ್ನೆಲ್ಲ ಮಾಡಿಬಿಡೋಣ. ಸೊ ನಾನು ಹೇಳ್ದಂಗೆ ಇವೆಲ್ಲ ಆಲ್ರೆಡಿ ಆಗಿರುವಂಥದ್ದು. ನೀವು ಹಳೆ ಮೆಥಡ್ಸ್ನ ಸ್ವಲ್ಪ ತಿರುವಾಕಿ ನೋಡಬೇಕು, ಯಾವ್ಯಾವ ಸಾಲ್ವ್ ಮಾಡಿದ್ದಾರೆ ಸರ್ ಅಂತ. ಒಂದು ಸತಿ ನೋಡಿದಾಗ ನಿಮಗೆ ಐಡಿಯಾ ಬರುತ್ತೆ, ಓ ಇದೆಲ್ಲ ಆಗಿದೆಯಾ, ಈ ಥರ ಪ್ರಾಬ್ಲಮ್ ಈ ಟೈಪಾ, ಇದು ಹೆಂಗೆ ಐಡೆಂಟಿಫೈ ಮಾಡೋದು, ಅದೆಲ್ಲ ಐಡೆಂಟಿಫಿಕೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟು. ಲಿಮಿಟ್ಸಲ್ಲಿ ನೀವು ಇಂಥ ಪ್ರಾಬ್ಲಮ್ ಅಂತ ಐಡೆಂಟಿಫೈ ಮಾಡೋಕ್ಕೆ ಬರಲಿಲ್ಲ, ನೀವು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಾಗಲ್ಲ. ಸೊ ಮಾಡಲ್ ಪೇಪರಲ್ಲಿ ಕೊಟ್ಟಿರೋದ್ರಲ್ಲಿ 2 ಪ್ರಾಬ್ಲಮ್ ನಮಗೆ ಸಿಕ್ಕಿದ್ದು. ಇನ್ನು ನೆಕ್ಸ್ಟಿಗೆ ಹೋಗ್ತಾ ಇದ್ದೀನಿ, ಎಲ್ಲೂ ಇಲ್ಲ, ಕರೆಕ್ಟಾ. ಸೊ ಇಲ್ಲೊಂದು ಇದೆ, ಇದಕ್ಕೆ ಸೊಲ್ಯೂಷನ್ ಬರೆದ್ಬಿಡೋಣ, ಬರೆಯೋಣ ಬೇಡವಾ. ಸೊ ಲೆಟ್ ಅಸ್ ರೈಟ್ ದಿಸ್ ಒನ್. Let us write this, that is solution. Given limit first ಬರ್ಕೊಂಡೆ, ಲಿಮಿಟ್ ಬರ್ಕೊಂಡೆ, ಎಕ್ಸ್ ಟೆನ್ಸ್ ಟು 3 ಬರ್ಕೊಂಡೆ, ಎಕ್ಸ್ ಕ್ಯೂಬ್ ಬರ್ಕೊಂಡೆ, -27 ಬರ್ಕೊಂಡೆ, ಡಿವೈಡೆಡ್ ಬೈ ಎಕ್ಸ್ ಮೈನಸ್ 3 ಆಯಿತು. ಈಗ ಫಾರ್ಮುಲಾ ಬರ್ತೀನಿ, ಏನಂತ, ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಎಕ್ಸ್ ಪವರ್ ಎನ್ ಮೈನಸ್ ಎ ಪವರ್ ಎನ್ ಹೋಲ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ ಈಸ್ ಈಕ್ವಲ್ ಟು ಎನ್ ಇಂಟು ಎ ಪವರ್ ಎನ್ ಮೈನಸ್ 1. ಹಾಗಾದ್ರೆ ಏನು ಮಾಡೋಣ, ಈಗ ಲಿಮಿಟ್ ಎಕ್ಸ್ ಟೆನ್ಸ್ ಟು ಎಷ್ಟಿದೆ, 3 ಇದೆ, ಅವುಗಳ ಡಿಫ್ರೆನ್ಸ್ ಇದೆ ಸೆಂಟ್ರಲ್ ನೋಡಿ, ಸೆಂಟ್ರಲ್ಲಿ ಡಿಫ್ರೆನ್ಸ್ ಇದೆ.
ಇಲ್ಲಿ ಪವರ್ ಎಷ್ಟಿದೆ, ಎಕ್ಸ್ ಕ್ಯೂಬ್ ಇದೆ. ಇಲ್ಲಿ ಮೈನಸ್ ಇದೆಯಾ ನೋಡಿ, ಇದೆ. ಇಲ್ಲಿ ಕೆಳಗಡೆ ಇಲ್ಲಿ 3, ಇಲ್ಲಿ ಕೂಡ ಏನಿರಬೇಕು, 3 ಇರಬೇಕು. ಇಲ್ಲಿ ಪವರ್ 3 ಇದೆ, ಇಲ್ಲಿ ಕೂಡ 3 ಇರಬೇಕು. ಸೊ ಆಬ್ವಿಯಸ್ಲಿ 27 ಇಸ್ 27 ಅಂದರೆ 3 ಕ್ಯೂಬ್ ಅಂತ ಬರೀಬೋದು. ಹಾಗಾದ್ರೆ ಎನ್ ವ್ಯಾಲ್ಯೂ ಎಷ್ಟು, 3. ಎನ್ ವ್ಯಾಲ್ಯೂ ಆಲ್ಸೋ 3, ಎ ವ್ಯಾಲ್ಯೂ ಆಲ್ಸೋ 3. ಈ 3ನಲ್ಲಿ ಒಂದು ಕಡಿಮೆ ಅಂದರೆ ಎಷ್ಟು, 2. ಸೊ 3 3 ಎಷ್ಟು, 9. 9 3 ಎಷ್ಟು, 27. So what is the value you are getting? Therefore, the given limit is equal to 27. This is our required answer. Okay. ಸೊ ಇನ್ನು ಮಿಕ್ಕಿದ ಪ್ರಾಬ್ಲಮ್ಸ್ ಎಲ್ಲ ನಾನು ಪ್ರೀವಿಯಸ್ ಅಲ್ಲಿ ಮಾಡಿದ್ದೀನಿ. ವೆರಿ ಸಿಂಪಲ್ ಆಗಿರುವಂಥದ್ದು. ಅದನ್ನು ನೀವು ಹಳೇದು ನೋಡ್ಕೊಳ್ಳಿ. ಈಗ ಇದರಲ್ಲಿ ನಾನು ಹೇಳಿದೆ ಇನ್ನೊಂದು ಮೆಥಡ್ ಅಂತೇಳಿ, ಆ ಮೆಥಡ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಾಲ್ವ್ ಮಾಡ್ತೀನಿ. ಸೊ ಇದು ದಿಸ್ ಈಸ್ ವಾಟ್ ಟೈಪ್ 5ಅಲ್ಲೇ ಒಂದು ಟೈಪ್ 5ಅಲ್ಲಿ ಟೈಪ್ 5 ಅಂತ ಇಟ್ಕೊಳ್ಳಿ. ನೆಕ್ಸ್ಟ್ ಮಾಡುವಂಥದ್ದು ಟೈಪ್ 6 ಅಂತ ಮಾಡ್ತೀನಿ. ಓಕೆನಾ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಇನ್ನೂ ನೀವು ವಿಡಿಯೋ ಮಾತ್ರ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಚಾನಲ್ನ ಸಪೋರ್ಟ್ ಮಾಡಿ. ನಿಮ್ಮ ಜೂನಿಯರ್ಸ್ಗಳಿಗೆ ಅಂದರೆ ನೆಕ್ಸ್ಟ್ ಬರುವಂಥ ಜೂನಿಯರ್ಸ್ ಶೇರ್ ಮಾಡಿ, ಅಥವಾ ಈ ಕಾನ್ಸೆಪ್ಟು ನಿಮ್ಮ ಅಣ್ಣಂದಿರಿಗೆ ಅಕ್ಕಂದಿರಿಗೆ ಬೇರೆ ಕಡೆ ಯೂಸ್ ಆಗ್ಬೋದು, ಫಸ್ಟ್ PUCಗೆ ಯೂಸ್ ಆಗುತ್ತೆ, ಅವರು ಕೂಡ ಶೇರ್ ಮಾಡಿ. ಅಂದಾಗೆ ನನ್ನ ಮೊಬೈಲ್ ಆ್ಯಪನ್ನು ಇನ್ಸ್ಟಾಲ್ ಮಾಡಿ ಅದಕ್ಕೊಂದು ರೇಟಿಂಗ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.